ಅಲ್ಲ, ನಮ್ಮ ಹಣಿ ಬರರೆ ಎಷ್ಟು ಕೆಡಕೈತೆ ಹೇಳ್ತೀನಿ. ಕುಡಿದು ಕೊಟ್ಟ ಮಕ್ಕಳ ಒಂದು ಗಂಡ ಒಂದು ಹೆಣ್ಣರ ಕೊಟ್ಟ, ಒಂದು ಹೆಣ್ಣು ಕೊಟ್ಟ. ಅದನ್ನು ಬೆಳೆದು ನಿಂತು 15-20 ವರ್ಷನಾಗ ಮದುವೆನೂ ಮಾಡಿಕೊಟ್ಟೆ. ಮಗಳು ಕೊಟ್ಟ ಮನ್ಯಾಗಾರ ಚಂದ ಇದ್ದಾಳಂದ್ರೆ ಕೊಟ್ಟ ಮನ್ಯಾಗ ಕಷ್ಟ ತಪ್ಪಿದ್ದಲ್ಲ. ಆ ದೇವ್ರ ನಮಗೆ ಬಡತನ ಯಾಕೆ ಕೊಟ್ಟಾನ ಅಂತೀನಿ. ಏನು ಮಾಡಿದ್ರಿ, ದೇವ್ರ ತಂದು ಎಳೆ ಹೆಂಗೆ ಬರ್ತದ ಹಂಗೆ ನೋಡ್ಕೊತ ಹೋಗೋದೈತಿ. ಪಾರ್ವತಿ, ಏ ಪಾರ್ವತಿ. ಯಾಕ್ರಿ ಇವತ್ತ ಒದ್ರು ಶೈಲಿನೇ ಬ್ಯಾರೆ ಆಗ್ಯದ್ರಿ. ಏನೇನು ಪಾರ್ವತಿ? ಯಾಕ್ರಿ? ಅದೇ ಮಗಳ ಕಡೆ ಹೋಗಿ ಪಂಚಮಿ ಹಬ್ಬಕ್ಕೆ ಕರ್ಕೊಂಡು ಬರ್ಬೇಕನ್ನೋದು ಭಾಳ ಹಂಬಲಾಗ್ಯದ. ಹೌದು ನೋಡ್ರಿ, ನನಗ ಈ ಕೆಲಸ ಬೊಗಸಿ ಅಂತೇಳಿ ಟೆನ್ಷನ್ದಾಗ ಆ ಪಂಚಮಿ ಹಬ್ಬ ಅನ್ನೋದು ಮರ್ತೇ ಬಿಟ್ಟಿ ನೋಡ್ರಿ ನಾನು. ನಿನ್ನೆ ನಮ್ಮ ದೋಸ್ತನ ಮಗಳು ನಮ್ಮ ದೋಸ್ತ ಇಬ್ರು ಕೂಡಿ ಪಂಚಮಿ ಹಬ್ಬಕ್ಕೆ ಕರ್ಕೊಂಡು ಹೊಂಟಿದ್ದ. ಅದು ನೋಡಿ ನನ್ನ ಕಣ್ಣ ನೀರು ಬಂದಂಗಾಗಿ ನನ್ನ ಮಗಳಿಗೆ ಜೀವ ನೆನೆಸಿ ಇವತ್ತು ಹೋಗ್ಬೇಕಲ್ಲ ಇತ್ತಿನ ಕರ್ಲಿಕ್ಕೆ. ಅಲ್ರಿ, ಜೀವ ನೆನೆಸಿ ಕಣ್ಣನ್ನಿರ್ತಾಗೆ ಅಂತ ಅವಶ್ಯಕತೆ ಏನದ? ಹೋಗೋದು ಕರ್ಕೊಂಬರದ್ರಿ ಮಗಳಿಗೆ. ವರ್ಷಿಗೊಮ್ಮ ದೊಡ್ಡ ಹಬ್ಬದ ಕರ್ಕೊಂಬರನ್ರಿ, ಕಳಿಸ್ತಾರ. ಹಬ್ಬ ಮಾಡಿ ಮಗಳಿಗೆ ಉಣಿಸಿ ತಿನಿಸಿ 4 ದಿನ ಇಟ್ಕೊಂಡು ಕಳ್ಸನ್ರಿ. ಪಾರ್ವತಿ, ನೀ ಅಂದಂಗಟ್ಟು ಸರಳ ಅಲ್ಲ ನೋಡು. ತಾಯಿ ತಂದೆ ಇಲ್ಲಾರ ಮಗ ಅಂತೇಳಿ, ಪರದೇಶಿ ಮಗ ಅಂತೇಳಿ ಬಂಗಾರ ಅಂತ ಮಗಳಿಗೆ ಕೊಟ್ಟಿ. ಅವ ಏನ್ ನೋಡ್ಕೊಳಕತ್ತಾನ? ದಿನ ಕುಡಿ ಹೊಡಿ ಬಡಿ ಇದೇ ಆಯ್ತು. ಬಂದ್ ಸರ್ತಿಗೊಮ್ಮ 10-20 ಸಾವಿರ ರೂಪಾಯಿ ನಾವು ಎಲ್ಲರೂ ಸಾಲ ತೆಗಿತೇವು, ಮಗಳು ಉಡ್ಯದಾಗ ಹಾಕ್ತೇವು, ಅವ್ನಿಗೆ ಒಯ್ದು ಕೊಡ್ತಾಳ, ಅವ ಕುಡಿದು ಆಡಿದು ಇದು ಮಾಡ್ತಾನ. ಹಿಂಗಾದ್ರೆ ಹ್ಯಾಂಗ ನನ್ನ ಮಗಳ ಜೀವನ? ಹೌದ್ರಿ, ನನಗೂ ಅದೇ ಚಿಂತೆ ಆಗೈತಿ. ಅಂದ್ರೆ ನೋಡ್ರಿ, ಹಿರಿಯರು ಒಂದು ಮಾತು ಹೇಳ್ಯಾರ, 10 ಕಟ್ಲಕ್ಕ ನೆಲೆ ಇರ್ತದ, ಒಂದೇ ಕಟ್ಲಕ್ಕ ನೆಲೆ ಇರಲ್ಲ. ಅದಕ್ಕೆ ನಾವೆಲ್ಲ ಇರ್ಲಿ ಮಗಳು ಚಲೋ ಆಗ್ತದ ಅಂತ ಹೇಳ್ಕೊಟ್ಟಿವಿ. ಆದ್ರೆ ಹುಟ್ಟಿಸಿದೆವು, ನಮ್ಮ ಮಗಳು ಹಣೆ ಬರ ಬರ್ದಿದ್ದೇವೇನ್ರಿ? ಆದ್ರೆ ನಮ್ಮ ಮಗಳು ಬಾಳೆ ನಾವೇ ಹಾಳು ಮಾಡಿದೇವ್ರಿ. ಇರ್ಲಿ, ನೀನ್ ಚಿಂತೆ ಮಾಡ್ಲಕ್ ಹೋಗ್ಬೇಡ ಪಾರ್ವತಿ. ಇಂದಿಲ್ಲಾರ ನಾಳೆ ನೋಡುನು, ನಮ್ಮ ಮಳ್ಯಾಗ ಬುದ್ಧಿ ಬಂದ್ರೆ ಬರ್ಬೋದು. ನೋಡ್ ಪಾರ್ವತಿ, ಅಕ್ಕಿ ಕರ್ಕೊಂಡು ಬರೋದೇನು ತಡ ಇಲ್ಲ. ಅಕ್ಕಿ ಇವತ್ತೇ ಹೋಗಿ ಇವತ್ತೇ ಕರ್ಕೊಂಡು ಬರ್ತೀನಿ. ಆದ್ರೆ ಅಕ್ಕಿ ಗಂಡ ಅಕ್ಕಿ ಹಿಂದಿಂದ ಬರ್ತಾನ, ಬಂದು ಕುಡಿದು ಹೊಡಿದು ಬಡಿದು ಇದೆಲ್ಲ ಮಾಡ್ತಾನ. ಅದು ನನಗೆ ಕಣ್ಣಿಲ್ಲಿ ನೋಡೋದಾಗಲ್ಲ. ಹಂಗಂತ ಹೇಳಿ ಮಗಳು ಕರೀಲಿದು ಬಿಡಾಕಾತದೇನ್ರಿ? ವರ್ಷಿಗೊಮ್ಮ ಪಂಚಮಿ ಹಬ್ಬದ ಹೊಡೆದಾದ್ರಿ ಮಗಳನ್ನ ಕರ್ಕೊಂಬರನ್ರಿ. ಹ್ಯಾಂಗ್ಯಾಕಾಗಲ್ಲಕ್ಕ? ನಾಗರ ಪಂಚಮಿ ಹಬ್ಬದ ಹೊಡೆದೈತಿ, ಹಂಗಂದು ಮಗಳನ್ನ ಬಿಡಾಕಾತದೇನ್ರಿ? ಹಂಗೇನಿಲ್ಲ ಪಾರ್ವತಿ. ನೋಡು, ನನಗೊಂದು ಖುಷಿ ಸುದ್ದಿ ಏನಂತಂದ್ರೆ, ಹಳೆಯ ಮಗಳು ಕೂಡಿ ಅವ ಎಟ್ಟೆ ಕುಡುಕಿರ್ಲಿ ಏನೇ ಇರಲಿ ಮನೆ ಹೊಲ್ದಾಗ ಒಂದು ಚಂದ ಮನೆ ಕಟ್ಟಿಸ್ಲಕತ್ತಾರತ್ತ. ಅದು ಭಾಳ ಸಂತೋಷ ಆಗಿದೆ ನನಗೆ. ನೋಡು, ಮೊನ್ನೆ ನಾ ಗೌಡ್ರ ಬಲ್ಲಿ 1 ಲಕ್ಷ ರೂಪಾಯಿ ತೊಗೊಂಡಿದ್ರಲ್ಲ, ಆಕಿ ಮಗಳಿಗೆ ಒಯ್ದು ಕೊಟ್ಟಿನಿ. ಅದೇ ಮನೆ ಕಟ್ಟಡ ಚಾಲು ಮಾಡ್ಯಾರ. ಇವ ಏನಾರ ಕುಡ್ ತಿರ್ಗಾಡ್ಲಕತ್ತಾನ, ತಿರ್ಗಾಡಲಕ್ಕ ನನ್ನ ಮಗಳು ಕಟ್ಟದಳ ಸಾಕು. ಅವಂದೇನು ತಂದಿರಿ? ಏನಾರ ಯಾಕೆ ಮಾಡಲಕ್ಕ? ನನ್ನ ಮಗಳು ಬಂಗಾರ ಅಂತ ಸಂಸಾರ ಮಾಡ್ಕೊಂತಿಲ್ಲಕತ್ತಾಳ. ನಾ ಬುತ್ತಿ ಮಾಡಿ ಕಟ್ತೀನಿ ರೀ. ಬಡಗನೆ ಹೋಗಿ ಮಗಳನ್ನ ಕರ್ಕೊಂಬಂದ್ಬಿಡ್ರಿ. ಹೋಲ್ರಿ? ಪಾರ್ವತಿ ಅಂದ್ರ ಪಾರ್ವತಿನೇ ಆಕಿ. ಭಾಳ ದೊಡ್ಡ ಗುಣ ರೀ. ನನ್ನ ಮಗಳು ಏನೇ ಹಠ ಮಾಡಿದ್ರು ಒಂದು ಪಟ್ಟ ತಿಳಿ ಏಟ ಬಡ್ದಕ್ಕೆಲ್ಲ, ಒಂದು ಬೈಗಳ ಬೈದಕ್ಕೆಲ್ಲ. ಪಾರ್ವತಿ ಪಾರ್ವತಿನೇ. ಬಡಗನ ಬುತ್ತಿ ತುಂಬ ಜಲ್ದಿ ಹೋಗ್ಬೇಕು. ಯಾಕಂದ್ರೆ ಮಗಳಂದ್ರೆ ಭಾಳ ಹೌಸಾಲಾಗತ್ತದ ನನಗೆ. ಭಾಳ ದಿವಸ ಆಯ್ತು ಮಗಳು ಮಾರಿನೇ ನೋಡಿಲ್ಲ ನಾ. ತಂದಿ? ಹುಷಾರ್ಲೆ ಹೋಗ್ಬರ್ರಿ. ಹುಷಾರ್ಲೆ ಹೋಗ್ಬರ್ತೀನಿ. ಮನೆ ಕಡೆ ಜಾಪನ? ಹಾಂ, ದನ ಕರುಗಳಿಗೆ ಒಂದ್ಸರಿ ನೀರು ಕೊಡಿಸು. ಈ ಕೆಲಸದ ಆಳುಗಳು ಒಂದು ಕೆಲಸ ಕರೆಕ್ಟಾಗಿ ಮಾಡಲಾಗಿರ. ಅದೇ ಕೆಲಸ ನನ್ನ ಹೆಂಡತಿ ಮಾಡಿ ಅದೇ ಪಗಾರ ಉಳಿಸ್ಲಿಕ್ಕತ್ತಾಳ. ಇದು ಒಂದು ಮೈಕ್ ಚಲೋನೇ ಆಗೈತೆ. ಕೆಲಸ ಮಾಡ್ಲಿಕ್ಕತ್ತಾಳೋ ಇಲ್ಲ ಆರಾಮಿಲ್ಲ ಅಂತೇಳಿ ನೆಮ್ಮ ತೆಗೆದು ಹಂಗೆ ಕೂತಾಳು. ಗಂಗೆ
ಮತ್ ಕುಡ್ದು ಬಂದ್ರಿ? ಏನ ನಾನು ಕುಡಿದು ಬಂದಿನ ಅಂತ ಕೇಳ್ತಿ? ಏನ ನನಗ ಕುಡ್ದು ಬಂದೀರಿ ಏನ್ರಿ ಅಂತೇಳಿ ಎದ್ರ ನೆಟ್ಟು ಕೇಳಾಟ ಧೈರ್ಯ ಬತ್ತು ನಿನಗ? ಏ ಜಗತ್ತಿನೊಂದು ಮಂದಿಯೆಲ್ಲ ದೊಡ್ಡ ಹಬ್ಬ ಐತೆ ಅಂತೇಳಿ ನಾಗರ ಪಂಚಮಿ ಹಬ್ಬಕ್ಕೆ ಹೊಂಟಾರ. ನಿಮ್ಮ ಅಪ್ಪಗೆ ಏನು ಬಂದೈತೆ ಕರ್ಕೊಂಡು ಹೋಗಾಕ? ಇನ್ನ 3 ದಿನ ಐತ್ರಿ ಹಬ್ಬ. ನಮ್ಮ ಅಪ್ಪ ಅವ್ವ ನನ್ ಮ್ಯಾಲ್ ಜೀವ ಅದಾರ, ಬರ್ತಾರ್ರಿ. ಬಂದು ಕರ್ಕೊಂಡ್ ಹೋಗೇ ಹೋಗ್ತಾರ್ರಿ. ಹಾ ಅದೇ ಅಂತೀನಿ. ಯಾವಾಗ ಇಷ್ಟು ಇಡೀ ಮನಿ ಬಿಟ್ಟು ತೋರಿಸ್ತೈತೆ ಅಂತಾನೆ ವಿಚಾರ ಮಾಡಕತ್ತೀನಿ. ನಿಮ್ಮಪ್ಪ ಬಂದಂದ್ರ ಚಾ ನಾಷ್ಟ ಅಂತ ಮಾಡ್ಕೊತ ನಿಂದ್ರ ಬೇಡ, ಹಂಗೆ ನಿತನ್ನಿರಕ್ಕೆ ಹೋಗ್ಬಿಡು. ಅಪ್ಪ ಬಂದ್ರಂದ್ರು ಹೋಗ್ತೀನಿ ಹೇಳ್ರಿ. ಹಾ ಆಯ್ತಾಯ್ತು, ಹೋಗಂಗೆ ಕಾಣಿಸ್ತಿ, ಹೋಗ್ಲಿಕ್ಕೆ ನಿಂತಿದೆ. ಇದೆಲ್ಲ ಕೆಲಸ ಮುಗಿಸೇ ಹೋಗು. ನಾ ಒಳಗೆ ಹೋಗಿ ಬರ್ತೀನಿ ಬರಾಟಿಗೆ. ಇದೆಲ್ಲ ಕೆಲಸ ಮುಗಿಸಿ ನಿಮ್ಮ ಅಪ್ಪರ್ನ ಸೀದಾ ಹೋಗು. ನನ್ನ ಹಣಿ ಬರ ಅಂತ ಸುಮಾರ. ನನ್ನ ತಾಯಿ ತಂದೆಯರಿ ಗರೀಬ, ಇವಾರ ಹಿಂಗ. ನೋಡ್ರಿ, ನನ್ನ ಹಳೆಯ ಮಗಳು ಎಂಥ ಮನೆ ಕಟ್ಟಿಸ್ಲಕತ್ತಾರ. ಆದರೂ ನನ್ನ ಮಗಳು ಗ್ರೇಟ. ಏನು ಮಾಡಿದ್ರು ರೀ, ಹಳೆಯ ಕುಡುಕತನ ಸಂಭಾಳಿಸ್ಕೊಂಡು ಹೊಂಟಾಳ. ಎಲ್ಲಿ ಹೋಗ್ತದೆ ಹೋಗ್ತು. ಹಾಂ, ನನ್ನ ಮಗಳು ಗಂಗಾ, ಯಾಕವ ಕೆಲಸ ಮಾಡ್ಲಕತ್ತಿ? ಅಲ್ಲಿ ತಂಗಿ, ದುನಿಯಾದ ಆಳುಗಳು ಹಚ್ಚಿನಿ ಹಂಗೆ ಹಚ್ಚಿನಿ ಅಂತೇಳಿ ಹಳೆ ಫೋನ್ ಹಚ್ಚಿ ಹೇಳ್ತಾನ. ನೀನು ನೋಡಿದ್ರೆ ನೀನೇ ಕೆಲಸ ಮಾಡಕತ್ತಿ. ಹಂಗೇನಿಲ್ಲಪ್ಪ, ಇವತ್ತು ಆಳ್ ಮನುಷ್ಯ ಬಂದಿತ್ಲ, ಅದಕ್ಕೆ ನಾನೇ ಸುಮ್ಕೊತ್ ಏನ್ ಮಾಡ್ಲತ್ತಂತ ತಗೊಂಡಿದ್ದಪ್ಪ. ತಂಗಿ, ಯಾಕೋ ನೀನು ನೋಡೋದು ಸಂಶಯ ಬರ್ಲಾಕತ್ತಾನ. ಮತ್ತು ಹಳೆ ಹೊಡೆದ್ಗಿಡ ಕೂತಾನೆ ನಿನಗೆ? ಹಂಗೇನಿಲ್ಲಪ್ಪ. ಹಾಂ, ಅದೇನು ಮತ್ತು ಇರ್ಲಿ ಬಿಡಿ, ಕೆಲಸ ಇರಲಿ. ಹಳ್ಯಾಗ ಹೇಳಿ ನಿನಗೆ 4 ದಿನ ಹಬ್ಬಕ್ಕೆ ಕರ್ಕೊಂಡು ಹೋಗ್ಬೇಕಂತೇಳಿ ಬಂದಿದ್ದು ನಾ. ಆಯ್ತಾಯ್ತಪ್ಪ, ಅವ್ರಲ್ಲಿ ಒಳಗೆ ಅದಾರ, ನಡಿಯಪ್ಪ, ಭೇಟಿಯಾಗಕತ್ತಿ. ಬಾ ತಂಗಿ, ಬಾ ತಂಗಿ. ನೀ ಕೆಲಸ ಎಲ್ಲ ಮಾಡಕ್ಕೆ ಹೋಗ್ಬೇಡ. ನೋಡು ಹೆಂಗಾಗಿ ಕೆಲಸ ಮಾಡಿ ಇಲ್ಲ ಇರುದೇ ಹೈರಾಣ. ಕೆಲಸ ಮಾಡಬೇಡವ. ಇಲ್ಲಪ್ಪ, ಇವತ್ತೇ ಮಾಡೀನಿ. ಆಳ ಮನುಷ್ಯರು ಯಾರು ಬಂದಿತ್ತಲ್ಲ. ಪ್ರಶಾಂತ, ಓ ಪ್ರಶಾಂತ, ಬರ್ರಿ ಹೊರಗ. ಹಳೆದಾರ ಆರಾಮಿದ್ದೀರಿ? ಆರಾಮ್ ಇರ್ಲಿ ಬಿಡ್ಲಿ, ಏನ್ ಹಿಂಗ ಬಂದಿರಿ ಮಾವರ? ಏನಿಲ್ರಿ, ಮತ್ತು ಅದೇ ನಾಳೆ ಹೊತ್ತು ಹೊಂಟ್ರದಾಗ ಪಂಚಮಿ ಹಬ್ಬ ಬರ್ತೀವಿ. ಅದಕ್ಕೆ ಮಗಳಿಗೆ ಒಂದು ಜರ ಕರ್ಕೊಂಡು ಹೋಗ್ಬೇಕಂತ ಬಂದಿನಿ. ಹಾ ಕರ್ಕೊಂಡು ಹೋಗೋದು ಇದ್ದ ಇರ್ತೈತಿ. ಮೊನ್ನೆ ನಾನು ನಿಮ್ಗೆ ಫೋನ್ ಮಾಡಿ ಹೇಳಿದ್ನಲ್ಲ, ಮನೆ ಕಟ್ಟಾಕ ರೊಕ್ಕ ಕಂಬಿದ್ದಾವ ಅಂತೇಳಿ. ಏನ್ ವಿಚಾರ ಮಾಡಿದ್ರಿ? ಹಳೆದಾರ, ನೀವು ಹೇಳಿದ್ರಲ್ಲ ವಿಚಾರ, ಒಬ್ರಿಗೆ ಹೇಳಿ ಇಟ್ಟೇನ್ರಿ. ಒಂದು 8 ದಿವಸ ಟೈಮ್ ಕೊಟ್ಟಾರ್ರಿ. 8 ದಿನ ಆಗೋಣ. ನೀವು ಹೇಳಿದ್ರಲ್ಲ 2 ಲಕ್ಷ ರೂಪಾಯಿ ಮನೆ ಕಟ್ಟಾಕ, ಅದಿಟ್ಟು ಇದು ಮಾಡಿ ತಂದು ಕೊಡ್ತೀನಿ. ಇದು ರೀ, ನಂದೊಂದು ವಿಚಾರ ಬೇರೆನೇ ನಡೆದಿತ್ರಿ. 2 ಲಕ್ಷ ರೂಪಾಯಿ ಕೊಟ್ಟೆ ಕರ್ಕೊಂಡವ್ರಲ್ಲ. ಇನ್ನೂ ಪಂಚಮಿ ಹಬ್ಬ ಮುಂದೆ 3-4 ದಿವಸ ಐತಿ. ಹಂಗಲ್ರಿ ಹೇಳಿದ್ರೆ, ನಿಮಗೆ 1 ಲಕ್ಷ ರೂಪಾಯಿ ಕೊಟ್ಟೆ 4 ದಿನ ಆಯ್ತು ರೀ. ಮತ್ತು ಇಷ್ಟು ಜಲ್ದಿ ರೊಕ್ಕ 2 ಲಕ್ಷ ರೂಪಾಯಿ ಬಾಳೆ ಮಾಡಂದ್ರೆ ಹೆಂಗೆ ಮಾಡ್ತಾರೆ ರೀ? ನೋಡ್ರಿ, ಮಗಳ ಲಕ್ಕಣಕ್ಕಂತೇಳಿ ದುನಿಯಾದೇ ಊರ್ದು 1 ಎಕರೆ ಇದ್ದಿದ್ದು ಹೊಲನೂ ಮಾಡ್ದೆ, ಊರಾನ ಮನೆನೂ ಮಾಡ್ದೆ. ಬೇರೆಯವ್ರ ಹೊಲ್ದಾಗ ಹೋಗಿ ಜೀತದ ಹಾಳಾಗಿ ದುಡ್ಲಿಕ್ಕತ್ತೀವಪ್ಪ. ನೀವು ಆಳರೇ ಆಗಿ ದುಡೀರಿ, ಹಾಳರೇ ಆಗಿ ಹೋಗ್ರಿ, ನನಗೆ ರೊಕ್ಕ ಬೇಕ. ರೊಕ್ಕ ಕೊಡ್ರಿ. ಹೇಳ, ನೀರು ಹೇಳಲ್ಲ ನಿಮ್ಮ ಅಪ್ಪಗ? ಇಲ್ಲ, ನಾ ಹಬ್ಬಕ್ಕೆ ಹೋಯ್ತೀನಿ ತಂಗಿ, ನೀ ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ. ಹಳೆದವ್ರು ಒಂದು ಸ್ವಲ್ಪ ಕೋಪನಾಗದಾರ, ಮಾತಾಡಕತ್ತಾರ. ನೀ ಏನು ಟೆನ್ಷನ್ ತೊಗೊಬೇಡವ. ಹಳೆದವರು ನೀವು ದುಡ್ಡಿನ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನಾನು ನಿಮ್ಗೆ ಗಟ್ಟಿ ಬೇಕಲ್ಲ, ಮನೆ ಕೊಟ್ಟಿರ್ತಾನ, ನಾ ತಂದು ಕೊಡ್ತೀನಿ.
ದಯವಿಟ್ಟು ಈ ಸರಿ ಹಬ್ಬಕ್ಕೆ ಕಳಿಸ್ರಪ್ಪ ನನ್ನ ಮಗಳಿಗೆ. ಹಾಂ ಹಾಂ, ಎಷ್ಟು ನಾಟಕ ಮಾಡ್ತಾನೆ ನೋಡು ಮಗ. ಕರ್ಕೊಂಡು ಹೋಗೋದಂತೂ ತಪ್ಪಲ್ಲ. ನನಗೆ ಈಕಿ ಹೋಗೋದೇ ಬೇಕಾಗಿದೆ. ಹಳೆದರು ನೋಡ್ರಿ, ಹೋದ ಸರಿನೂ ಮಗಳಿಗೆ ಹಬ್ಬಕ್ಕೆ ಕರೆಸಿಲ್ಲ. ನೋಡ್ರಿ ಎಲ್ಲರೂ ಅವ್ರ ಗೆಳತಿಯರದು ಬಂದಾರ. ನನ್ನ ಹೆಂಡತಿನೂ ಭಾಳ ನೆನೆಸ್ಲಾಗ್ತಾಳ್ರಿ ಈಕಿಗೆ. ನೋಡವ್ವ, ಅವ್ವ ನೆನೆಸ್ಲಾಗ್ತಾಳೆ ನನಗೆ. ಹಳೆಗಳಿಗೆ ಹೇಳಿ ಒಯ್ತಿನ ನಿನಗೆ ಬಿಟ್ಟು ಹೋಗಲ್ಲವ. ಹಳೆದರ ಇದನ್ನು ಸರಿ ಏನಾರು ಮಾಡಿ ಹಬ್ಬಕ್ಕೆ ಕಳಿಸ್ರಪ್ಪ. ಹೆಂಗಾರ ದೊಡ್ಡ ಮನಸ್ಸು ಮಾಡಿ ಕಳಿಸ್ರಪ್ಪ. ಹಾಂ ಹಾಂ, ಕರ್ಕೊಂಡು ಹೋಗಕತ್ತಿ. ಹಬ್ಬದ ಮರುದಿನನೇ ನಿನ್ನ ಮಗಳು ನನ್ನ ಮನೆಯಾಗಿರಬೇಕು. ಹಾಂ, 2 ಲಕ್ಷ ನಿನ್ನ ಮಗಳಕ್ಕಿಂತ ಮೊದಲು ಬರಬೇಕು. ಆಯ್ತು ರೀ ಹಳೆದರ ತಂಗಿ. ಹಳೆದವ್ರು ಒಪ್ಕೊಂಡ್ರೆ ಹೋಗೋ, ಪಟ ತಯಾರಾಗು. ಇದು ಬುತ್ತಿ ಐತಿ ಹಳೆದವ್ರಿಗೆ, ತೆಗೆದಿಡು. ಪಟ ತಯಾರಾಗಿ ನಡಿ, ಹೋಗು. ಹ್ಞೂ ಹೋಗು, ಜಲ್ದಿ ತಯಾರಾಗು. ಹಳೆದವ್ರು ನೀವು ಮನೆಗೆ ಎಷ್ಟು ಖರ್ಚಾಗಲ್ಲಕ್ರಿ. ಮನೆದು ಒಟ್ಟು ವಿಚಾರ ಮಾಡಬೇಡ್ರಿ. ನಾವು ಮನೆ ಚಂದ ಕಟ್ಟಿಸ್ರಿ. ಯಾಕಂದ್ರೆ ನನ್ನ ಮಗಳು ಚಂದ ಇರಬೇಕು. ಹಾಂ, ನಿನ್ನ ಮಗಳು ಇಲ್ಲಿ ಚಂದಾಗಿರ್ಬೇಕಂದ್ರೆ ನೀ ಇಲ್ಲಿ ರೊಕ್ಕ ಸುರಿಬೇಕು. ರೊಕ್ಕದೇನು ಕಾಳಜಿ ಮಾಡಬೇಡ್ರಪ್ಪ. ಹೇಳಿನಲ್ಲ 2 ಲಕ್ಷ ರೂಪಾಯಿ ಏನದ್ರಿ. ಈ ವಾರನಾಗ ಕೊಡ್ತೀನಿ ಅಂದ್ರೆ ಕೊಟ್ರಂದ್ರೆ ಮಗಳಿಗೆ ತೊಗೊಂಡು ರೊಕ್ಕ ತೊಗೊಂಡೇ ಬಂದುಬಿಡ್ತೀನಿ ರೀ. ನೀವು ಅದ್ರ ಕಾಳಜಿನೇ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಅಷ್ಟು ಮಾಡಿ ಪುಣ್ಯ ಕಟ್ಕೋರಿ. ನಿಮ್ಮ ಮಗಳು ಬರ್ಲಿಕ್ಕೆ 2 ದಿನ ಹೆಚ್ಚು ಕಮ್ಮಿ ಆದ್ರೆ ನಡೀತೈತಿ. ರೊಕ್ಕ ಮಾತ್ರ ಮೊದಲ ಬಂದಿರ್ಬೇಕು, ಹೇಳ್ತೇನೆ. ಆಯ್ತು ರೀ ಹೇಳಿದ್ರೆ ನೀವು ಅದ್ರ ಕಾಳಜಿನೇ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಈಗ ನೋಡ್ರಿ, ಇದ್ದು ಮಗಳ ಅಂತೇಳಿ ಊರ್ದೆ ಸಾಲನೂ ಮಾಡೀನಿ, ಇದ್ದೊಂದು ಎಕರೆ ಹೊಲನೂ ಮಾರೀನಿ. ಮನೆಗೆ ಅಷ್ಟೇ ಖರ್ಚಾಗಲ್ಲ, ಮಾಡ್ರಲ್ಲ ಕಟ್ರಿ. ನೋಡ್ರಿ, ನೀವು ನೌಕರಿ ಅದ ಹಂಗದ ಅಂತೇಳಿ ನೀವು ಸುಳ್ಳು ಹೇಳಿ ನನ್ನ ಮಗಳಿಗೆ ಮದುವೆ ಮಾಡ್ಕೊಂಡು ಬಂದಿದ್ದು ಆಕಿಗೆ ಇನ್ನೂ ಆ ವಿಷಯ ತಿಳಿಸಿಲ್ರಿ. ಆ ವಿಷಯ ತಿಳಿಸಿದ್ರೆ ನನ್ನ ಮಗಳು ಎಲ್ಲಿ ಮಾನಸಿಕ ಮಾಡ್ಕೊತಾಳ ಅನ್ನೋದು ನನಗೆ ಟೆನ್ಷನ್ ಅದ. ನಾ ಆಕಿಗೇನು ವಿಷಯ ತಿಳಿಸಲ್ಲ. ಆದರೂ ನೀವು ಒಂದು ಸ್ವಲ್ಪ ಕುಡಿದೋದು ಬಿಟ್ರೆ ಚಂದ ಇದ್ರೆ ಚಂದ ಅಂತೇಳಿ ನಾ ಆತಿ. ಅಂದ್ರೆ ನಿನ್ನ ಮಗಳು ನಾ ಕುಡಿತೀನಿ ಅಂತ ಹೇಳೇನ ಗಂಗೆ? ಹಳೆದರು ಆಕಿ ಹೇಳಿಲ್ರಿಪ್ಪ. ಊರಾಗ ಜನ ಮಾತಾಡಕತ್ತಿರು, ಪ್ರಶಾಂತ ಕೆಟ್ಟ ಕುಡುಕದಾನ ಮತ್ತು ಶಾಂತಿಗೆ ಹೊಡಿತಾನ ಬಡಿತಾನ ಅಂತ ಹೇಳಿ. ನಾವು ಒಂದಿನ ಕೇಳಿವಿ ನಿಮ್ಗೆ. ಕೇಳ್ಯಾರೆ ಏನು ಕಿತ್ಕೊಳಂಗದಿರಿ? ಆ ಥರ ಏನು ಮಾತಾಡ್ಬಿಡ್ರಿ ಹಳೆದರು. ಇರು ಬಿಡ್ರಿ, ನಿಮ್ಗೆ 2 ಲಕ್ಷ ರೂಪಾಯಿ ಅಲ್ಲ, ಈ ವಾರನ ತಂದು ಕೊಡ್ತೀನಿ. ಗಂಗು ತಂಗಿ ಗಂಗಾ ಬಾ ಹೋಗೋಣ ಬಾ. ಬಟ್ಟೆ ಎತ್ಕೊಂಡವ ಹಳೆದ ಹೋಗಿ ಬರ್ತೀವಿ ರೀ. ಹೋಗಿ ಬರ್ತೇನೆ ರೀ ನಾ. ಹಾಂ ಹಾಂ, ಏನು ಹೇಳಿ ನನ್ನದು ನೆನಪದ ಇಲ್ಲ? ಆದಟ್ಟು ಜಲ್ದಿನ ಬಾ. ಬರೋ ಮುಂದೆ ನಿಮ್ಮ ಅಪ್ಪಗೆ ಹೇಳಿ. ತಂಗಿ, ನಿಮ್ಮ ಮಗು ನೋಡಿದ್ರೆ ಭಾಳ ಖುಷಿ ಪಡ್ತಾಳೆ ನಿನಗೆ. ಯಾಕಂದ್ರೆ ಹೋದ ವರ್ಷನೂ ಹಬ್ಬಕ್ಕೆ ಬಂದಿಲ್ಲ, ನೀ ಈ ವರ್ಷ ಬಂದಿಯಲ್ಲ, ಭಾಳ ಹೌಸ್ ಆಗೈತಿ. ನನಗಾರ ಭಾಳ ಹೌಸ್ ಆಗೈತಿ. ನಡಿ, ನಿನಗೆ ನಿನಗೆ ಏನೇನು ರುಚಿ ಬೇಕಲ್ಲವ ಎಲ್ಲ ಹೇಳ್ಬಿಡು, ಅವ್ವ ಮಾಡ್ತಾಳೆ. ಹ್ಞೂನಪ್ಪ. ಅಪ್ಪ ಜೋಕಾಲಿ ಕಟ್ಟಿರಿ, ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಾರಪ್ಪ. ನಿನ್ನ ಗೆಳತಿಯರು ಎಲ್ಲರೂ ಬಂದಾರ ತಂಗಿ. ದಿನ ಮನೆಗೆ ಬಂದು ಗಂಗಾ ಬಂದಿಲ್ಲ ಗಂಗಾ ಬಂದಿಲ್ಲ ದಿನ 2-3 ಮಂದಿ ಕೇಳಲಾಗತ್ತಾರ. ಈಗೇನು ಒಟ್ಟು ಗೆಳತಿಯರ ಮೊದಲು ಭೇಟಿಯಾಗು. ಭೇಟಿಯಾಗಿ ಜೋಕಾಲಿನೂ ಕಟ್ತೀನಿ, ಎಲ್ಲನದ. ನೀ ಏನು ಟೆನ್ಷನ್ ತೊಬೇಡ, ಆರಾಮಿರಾಕತ್ತೀನಿ 4 ದಿನ. ನಾ ಹಳೆದವ್ರಿಗೆ ಹೇಳ್ತೀನಿ, ನೀ ಏನು ಟೆನ್ಷನ್ ತೊಬೇಡ. ನಡಿ ಹೋಗೋಣ. ಯಾಕೆ ಮಲ್ಲಪ್ಪಣ, ಹಬ್ಬಕ್ಕೆ ಮಗಳಿಗೆ ಕರ್ಕೊಂಡೇ ಬಂದಿ? ಹೌದು ಶಿವಪ್ಪ, ಹೋದ ವರ್ಷ ಬಂದಿತ್ತಿಲ್ಲ ನನ್ನ ಮಗಳು, ಈ ವರ್ಷ ಹಬ್ಬಕ್ಕೆ ಬಂದಾಳ. ಭಾಳ ಹೌಸ್ ಆಗ್ಯದ ನನಗೆ. ಗುಣ ಮಾಡಿದಪ್ಪ ಕರ್ಕೊಂಬಂದು. ಆರಾಮ ತಂಗಿ? ಹ್ಞೂ ಅಣ್ಣ, ಆರಾಮದೀನಿ. ಶಿವಪ್ಪ ದಿನ ಕೇಳ್ತಾನ ತಂಗಿ ತಂಗಿ ಬಂದಿಲ್ಲ ಅಂತೇಳಿ. ಆಯ್ತು ಶಿವಪ್ಪ, ಏನು ಕೆಲಸ ನಡೆದೈತಿ ಹೊಲ್ದಾಗ? ಹಾಂ ಹಾಂ, ನಡಿ.
ವಾಲ್ಯ ವಾಲ್ಯ ಅಂದ್ರೆ ಬಿಡು. ನನ್ನ ಮಗಳಿಗೆ ಒಂದು ಕರ್ಲಿಕ್ಕೆ ಹೋಗ್ಯಾನ, ಯಾವಾಗ ಬರ್ತಾನ ಏನು ಅನ್ಸುತ್ತೀವ. ಸಂಜೆ ಆಯ್ತಂದ್ರೆ ಬಸ್ಸೇ ಸಿಗುದಿಲ್ಲ. ಇವ ಬಂದ್ರಲ್ಲ, ಬರ್ರಿ 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 ಒಬ್ಬ ಹಬ್ಬ ಬರ್ರಿ. ಆರಾಮದಿ ಯಾವ? ನೀ ಆರಾಮದಿಯವ? ಆರಾಮದಿನಿ. ಯಾಕೆ ಹಾಕವ ಎಷ್ಟು ಸರಿಗಿದಿ? ಹಂಗೇನಿಲ್ಲವ, ಮನೆ ಒಂದು ಕಟ್ಟಡ ತೆಗ್ದೀವಲ್ಲ ಅದಕ್ಕೆ. ಏನಿಲ್ಲವ, ಆರಾಮರೇನ ಯವ್ವ ಅದಕ್ಕೆ ಹೇಳೋದು ಒಂದೆರಡು ಆಳು ಹಚ್ಚಿ ಮಾಡಿಸ್ಕೊ ಅಂತೇಳಿ. ಯಾಕೆ ನಿಮ್ಮ ಅಪ್ಪ ರಗಡ್ ರೊಕ್ಕ ಹಾಕ್ತಾನಲ್ಲ, ಅದ್ರಾಗ ಒಂದೆರಡು ಆಳು ಹಚ್ಚಿಸಿ ಮಾಡಿಸ್ಕೊ. ಜೀವ ಕಟ್ಟೋದು ಮಾಡ್ಕೋಬೇಡ. ನಮಗೇನಿವ ಇರಕ್ಕೆ ಒಬ್ಬೇಕು ಮಗಳು. ಏನು ಗಂಡಸ ಮಕ್ಳ ಏನು ಹಿಂದಾಳ್ತಾವ ಮುಂದೆ ಕರಿತಾವ. ನೀ ಚೆಂದಾಗಿರೋದೇ ನಮ್ಮ ಆಸೆ. ನೀ ಹಿಂಗೆ ಬಡ್ದ್ಯಾರ ಸಣ್ಣ ಬೇಡವ. ಹುಚ್ಚಿ ಕೂಸು ಬಿಸಿಲಂತ ಬಂದದ, ಬಿಸಿಲಾಗಿ ನಿಂದಿರ್ಸ್ಕೊಂಡು ಮಾತಾಡಿಸ್ತಿ. ನಡಿ 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 ಕುಂಡ್ರು ನಡ್ರಿ. ನೋಡು ನೀ ಏನು ಸಂತಿ ಹೇಳು, ನಾ ಹೋಗಿ ತೊಗೊಂಬರ್ತೀನಿ. ಮಗಳು ಬಂದಾಳ, ಕಾರ್ಚಿಕಾಯಿ ಉಂಡಿ ಕರ್ನಾಟ ಅವು ಏನೇನೋ ಮಾಡ್ತಿರಲ್ಲ ಪಂಚಮಿ ಹಬ್ಬಕ್ಕ, ಅವೆಲ್ಲ ಮಾಡಿಸಿ ನನ್ನ ಮಗಳಿಗೆ ತೃಪ್ತಿ ಆಗತ್ತನ ತಿನ್ನಿಸು. ಯಾಕೆ ನೋಡಿ ನೋಡಿ. ಬಾರೆ ಅಲ್ಲ, ಒಬ್ಬನೇ ಮಗ ಅಂಥೇಳಿ ದುನಿಯಾದೇ ಖರ್ಚು ಮಾಡಿ ಮಗಳಿಗೆ ಮದುವೆ ಮಾಡಿಕೊಟ್ಟೆ. ಅವರೇ ಕುಡುಕ್ ಹೊಂಟ. ಆದಟ್ಟು ನನ್ನ ಕೈಲೇನೆ ರೊಕ್ಕ ತೊಗೊಳಕತ್ತಾನ. ಇದ್ದಿದ್ದ ಮಗಳ ಕಾಲಾಗ 1 ಎಕರೆ ಹೊಲನೂ ಮಾರ್ತ, ಊರಾಗ ದೇಣೆನೂ ಮಾಡಿಕೊಂಡು. ಆದರೂ ನನ್ನ ಮಗಳು ಭಾಳ ಸುದ್ದ ಆಗ್ಲಿಲ್ರಿ. ಇದು ನೀರು ತಂದೆ ಯಾಕ್ರಿ ಕಣ್ಣ ನೀರು ಬದಾಡ್ತಾವು? ಕಣ್ಣಾಗ ನೀರಿಲ್ಲ. ಈಗ ಬರೋ ಮುಂದೆ ಸ್ವಲ್ಪ ಕಸ ಬಿತ್ತು ಕಣ್ಣಾಗ. ಮಗಳಿಗೆ ನೀರು ಕೊಟ್ಟು ಆಕೆ ನೀರು ಕೊಟ್ಟಿನಿ ಬಿಡ್ರಿ. 40 ವರ್ಷ ಐತ್ರಿ ನಿಮ್ಮ ಜೋಡಿ ಸಂಸಾರ ಮಾಡಕತ್ತೀನಿ. ಕಸ ಬಿದ್ದ ಕಣ್ಣ ನೀರು ಹೆಂಗೆ ಬರ್ತಾವು, ಕಷ್ಟದ ಕಣ್ಣೀರು ಹೆಂಗೆ ಬರ್ತಾವು ನನಗೆಲ್ಲ ಅರ್ಥ ಆಗ್ತದ್ರಿ. ಸುಳ್ಳು ಯಾಕೆ ಹೇಳ್ತೀರಿ? ನನಗೂ ಒಂದು ಹೇಳಿದ್ರೆ ನನಗೂ ಗೊತ್ತಾಗ್ತದೆ. ನನ್ನ ಮುಂದೆ ಮುಚ್ಚಿಡಂತ ಅವಶ್ಯಕತೆ ಏನಾದ್ರಿ? ಪಾರ್ವತಿ, ನಮ್ಮ ಮಗಳಿಗೆ ನಾವು ಮೋಸ ಮಾಡಿದೇವು ತಿಳಿ ನನಗೆ ಈಗ ಅನಿಸ್ಲಾಗತ್ತದ. ಪಾರ್ವತಿ, ಈಗ ಅನಿಸ್ಲಾಗತ್ತದ. ಯಾಕ್ರಿ ಏನಾಯ್ತ್ರಿ? ನಾ ಹೋಗಕ್ಯ ಬರಕ್ಯ ನನಗೇನು ಗೊತ್ತಾಗಲ್ರಿ. ಹೇಳ್ರಿ, ನೀವೇ ಹೋಗಿರಿ, ಏನಾಯ್ತು ಹೇಳ್ರಿ. ಏನಿಲ್ಲ ಪಾರ್ವತಿ, ನಮ್ಮ ಮಗ ದೊಡ್ಡ ಕುಡುಕ್ ಹೊಂಟೆ ಬಿಟ್ಟ. ದೊಡ್ಡ ಕುಡುಕ ನಾವು ದಿನ ಕುಡಿದು ಬರೋದು, ಮಗಳಿಗೆ ಹೊಡಿದು ಮಾಡ್ತಾನ. ನನ್ನ ಮಗಳು ಹೋಗುತ್ತಾನ ಹಾಳು ಮಕ್ಕಳು ಕೆಲಸ ಮಾಡ್ಲಕ್ಕ ಪಾರ್ವತಿ. ನೀವೇನು ಹೇಳಾಕತ್ತೀರಿ? ನನಗೇನು ಅರ್ಥ ಆಗಲ್ದು. ನನ್ನ ಮಗಳು ಒಂಟ ಮಗಳು ಗಿಣಿ ಗಿಣಿ ಸಾಕಿದಂಗೆ ಸಾಕೀನ್ರಿ. ಶ್ರೀಮಂತರ ಮನೆಗೆ ನನ್ನ ಮಗಳು ಸುಖದಾಗಿರ್ತಾಳೆ ಅಂತ ಹೇಳಿ ಕೊಟ್ಟಿವಿ. ಆದ್ರೆ ನನ್ನ ಮಗಳು ಇಂಥ ಕಷ್ಟ ಬಂದು ನನಗೆ ನನ್ನ ಮುಂದೆ ಯಾಕೆ ಹೇಳಿಲ್ರಿ ನೀವು? ನೋಡ್ ಪಾರ್ವತಿ, ಆಗುದಾಗೈತಿ. ನಾವು ಅಳ್ಕೋತ್ ಕೂತ್ರ ನಮ್ಮ ಮಗಳು ಎದೆ ಹೊಡ್ಕೊಂಡ್ ಕುಂಟಿರ್ತಾಳ. ಆಕಿ ಚಂದ ಇರುತ್ತೆ. ಇನ್ನೊಂದ್ ಜರ ಆಶೀರ್ವಾದ ಮಾಡೋನು. ಆಕಿ ಏನ್ ಹತ್ತದ ಒಯ್ದು ಕೊಡೋನು. ಆಕಿ ಸಂಸಾರ ಸುದ್ದಿ ಬಿದ್ದರೆ ಸಾಕು ನಮಗ. ನೀ ಏನು ಟೆನ್ಷನ್ ತಗೋಬೇಡ ರೀ. ಆಕಿಗೆ ಹತ್ತದ ಅಷ್ಟೇ ಅಲ್ರಿ, ಇದಿಷ್ಟು ಹೊಲ ಆದ್ರಿ, ಇದಿಟ್ಟು ಕುರಿ ಮರಿ ದನ ಎಲ್ಲ ಮಾರೋನ್ರಿ, ಹೊಲ ಮಾರೋನು ಆಕಿಗೆ ಕೊಡನ್ರಿ. ರೀ, ನನ್ನ ಮಗಳು ಸುಖದಾಗಿರ್ಬೇಕ್ರಿ, ಒಟ್ಟಾಗಿ ನನ್ನ ಮಗಳು ಸುಖದಾಗಿರ್ಬೇಕ್ರಿ. ಅದ್ರದ್ದೇನು ಕಾಳಜಿ ಮಾಡ್ಬೇಡ ಪಾರ್ವತಿ. ನಮ್ಗೆ ಆಕಿಗೆ ಬಿಟ್ರಿ ಯಾರದಾರ? ಗಪ್ಪು ಅಳ್ಕೋತ್ ಕುಂಡ್ರಬೇಡ. ನಮ್ದು ನೋಡಿ ಮಗಳು ಅಳ್ಕೋತ್ ಕುಂಟಿರ್ತಾಳ. ತಂಗಿ ಗಂಗಾ, ಬಾರವ ಇಲ್ಲಿ, ಬಾರವ. ಒಳಗೆ ಕೂತೇನ? ಬಾ. ಆಯ್ತು ತಂಗಿ, ನೀವು ಮಾತಾಡ್ಕೊತ ಕುಂಡ್ರಿ. ನಾವು ಊರಾಗ ಹೋಗಿ ಗೌಡ್ರಿಗೆ ಭೇಟಿಯಾಗಿ ಮತ್ತು 2 ಲಕ್ಷ ರೂಪಾಯಿ ಕೊಡ್ತೀವಿ. ಮನೆ ಚಂದ ಕಟ್ಟಿಸ್ತದ ತಂಗಿ.
ಊರಾಗ ಒಂದು 4 ಮಂದಿ ನಿಂತು ನೋಡಿದ್ರು ಹೊಯ್ದು ಅನ್ಬೇಕು ಮನಿ ಹಂಗೆ ಕಟ್ಟಿಸಿದವ. ಅವ ನೀವು ಮಾತಾಡ್ರಿ, ನಾ ಹೋಗ್ಬರ್ತೀನಿ. ಅವ ಮಾತಾಡ. ಯವ್ವ ನಾ ಉಂಡೆ ಕರ್ಚಿಕಾಯಿ ಎಲ್ಲ ಮಾಡ್ತೀನಿ. ಈಗ ನಿಮ್ಮಪ್ಪ ನಿನ್ನೆನೆ ಜೋಕಾಲಿ ಕಟ್ಟಿಟ್ಟು ನಿನ್ನ ಕರ್ಲಿಕ್ಕೆ ಬಂದಾನ. ಅಲ್ಲಿ ಜೋಕಾಲಿ ಕಟ್ಟ್ಯಾನ, ಅಲ್ಲಿ ಆಡು ಹೋಗ್ಯವ. ನಾ ಎಲ್ಲ ದಗದ ಮಾಡ್ತೀನಿ, ಆಮೇಲೆ ಕರಿತೀನಿ ಅತ್ತ. ಆಡು. ನನ್ನ ಗಂಡ ಎಷ್ಟು ಹೊಟ್ಟೆಯಾಗ ಇಂಥ ಗಂಟು ಮಾಡ್ಕೊಂಡು ಮಗಳು ಚಿಂತೆ ಮಾಡ್ಲಾತ. ನನ್ನ ಮಗಳು ಅವು 2,00,000 ರೂಪಾಯಿ ತಗೊಂಡು ನನ್ನ ಮಗಳು ಕೂಡ ಚಲೋ ಇದ್ರೆ ಸಾಕು ನನಗೆ ಅಷ್ಟೇ. ಒಟ್ಟಾರೆ ನನ್ನ ಮಗಳು ಖುಷಿಯಾಗಿರ್ಬೇಕು. ನನ್ನ ಮಗಳು ಕಣ್ಣ ನೀರು ನೋಡ್ಲಕ್ಕ ನನಗೆ ಆಸೆ ಪಡಲ್ಲ. ನನ್ನ ಮಗಳು ನಕ್ಕೋತ ಚೆಂದಾಗಿ ನಾ ಔಷಧಿಯಿಂದ ಯವ್ವ ನಾ ಚಲೋ ಆದಿನಲ್ಲ ಅಂದ ನಮಗಿಬ್ರಿಗೆ ಗಂಡ ಹೆಂಡತಿಗೆ ಅಟ್ಟೆ ಸಾಕು. ಒಂದು ಗುಡಿಸಲ್ದಾಗ ಸಂಸಾರ ಮಾಡ್ತೇವೆ ಕರೆ ನನ್ನ ಮಗಳು ಚಂದ. ಅಪ್ಪ ಎಷ್ಟು ಚಂದ ಜೋಕಾಲಿ ಕಟ್ಟಾನ. ನನ್ನ ಗೆಳತಿಯರು ಯಾರೂ ಬಂದಿಲ್ಲಲ್ಲ. ನಾ ಬರ್ತೀನ ತಂದು ಎಷ್ಟು ಸಿಂಗಾರ ಮಾಡ್ಯಾನ ನಮ್ಮಪ್ಪ ಜೋಕಾಲಿಗೆ. ಈ ನಮ್ಮ ಗಂಗಾ ಅಲ್ಲ, ಭಾಳ ದಿನ ಆಯ್ತು ನೋಡಿ. ಆಕಿನೇ ಹೌದೋ ಅಲ್ಲೋ, ಈ ಗಂಗಾನೇ ಹೌದೋ ಅಲ್ಲ. ಗಂಗಾ ಯಾಕ್ರೆ ಆರಾಮದೇ? ನಂದು ಬಿಡ, ನಾ ಆರಾಮದೀನಿ. ನೀ ನೋಡಿ ಹಂಗಾಗಿದ್ದಿ, ಹೆಂಗಿದ್ದಕ್ಕೆ ಹಂಗಾಗಿದ್ದಿ. ನಂದೇನು, ನಾ ಆರಾಮದೀನಿ, ಚಲೋನು ಅದೀನಿ. ಹಾ ನೀ ಆರಾಮಿದ್ದಿದ್ದು ನನಗೆ ಗೊತ್ತೈತಿ. ನಾ ಎಷ್ಟು ದಿನ ಇರಾಕಿದ್ದಿ? ನಾ 4-5 ದಿನ ಇರಾಕಿದ್ದೀನಿ. ನೀ ಆರಾಮದಿಯಲ್ಲ, ಚಂದಾಗಿರು, ನನ್ ಚಿಂತೆ ಮಾಡಬೇಡ. ರವಿ, ಮದುವೆ ಆಗೈತೇನಿಲ್ಲ? ನಂದೇನ ಆರಾಮದೀನಿ, ರಾಜನಂಗದೀನಿ. ನನ್ನ ಮದುವೆನೂ ಆಗ್ಯದ, ಎಲ್ಲ ಆಗ್ಯದ. ನೀ ನನಗೆ ಮಾಡ್ಕೊಂಡಿದ್ದಿ ಅಂದ್ರ ಮಹಾರಾಣಿ ಹಂಗೆ ಇಡ್ತಿದ್ದ. ನನಗೇನಾಗೈತಿ? ನಾ ಈಗೂ ಮಹಾರಾಣಿ ಹಂಗೆ ಇದ್ದೀನಿ. ಇದೆ ಮಹಾರಾಣಿ ಹಂಗೆ ತಿಳಿತದ ನನಗೆ. ನೌಕರಿ ಮಾಡೋ ಹುಡುಗ, ಆಸ್ತಿ ಭಾಳ ಆತ, ಮದುವೆ ಆಗಿದೆ ನೋಡಿ ನೀನು ವ್ಯವಸ್ಥೆ. ಹಳಿದೆಲ್ಲ ನೆನೆಸ್ಕೊಟ್ಟು ಅಳ್ಕೊಂಡು ಕುಂದ್ರಬೇಡ. ನಿನ್ನ ವ್ಯವಸ್ಥೆ ನೋಡಿದ್ರೆ ಗೊತ್ತಾಗ್ತ ನೀ ಎಷ್ಟು ಸುಖದಾಗದಿ ಏನು. ನಾ ಯಾಕೆ ಬಂದು ನನ್ನ ಕಣ್ಣು ಮುಂದ? ಏನು ಮಲಪ್ಪಣ್ಣ ಎಲ್ಲಿ ಹೊಂಟಿ? ಒಂದು ಸ್ವಲ್ಪ ನಿನ್ನ ಕಡೆ ಹೊಂಟಿದಪ್ಪ. ಯಾಕೆ ನಿನ್ನ ಕರ್ಕೊಂಡು ಗೌಡ್ರ ಕಡೆ ಒಂದರ ಕೆಲಸ ಇತ್ತು, ಹೊಂಟಿದ್ದ. ಅಂತ ಕೆಲಸ ಏನು ಮಲಪ್ಪಣ್ಣ? ಏನಿಲ್ಲ ಶಿವಪ್ಪ, ಈಗೊಮ್ಮೆ ಹೇಳಿದ್ರಿ ನನಗೆ ನನ್ನ ಮಗಳು ಹಳೆಯ ಊರಾಗ ಒಂದು ದೊಡ್ಡ ಮನೆ ಕಟ್ಟಾಕತ್ತಾರ ಅಂತೇಳಿ. ಹೇಳಿದಲ್ಲ. ಅದಕ್ಕೆ ಒಂದು ಸ್ವಲ್ಪ ದುಡ್ಡಿನ ಅವಶ್ಯಕತೆ ಇತ್ತು. ದುಡ್ಡಿನ ಅವಶ್ಯಕತೆ ಇತ್ತು, ಮತ್ತು ಗೌಡ್ರ ಬಳಿ ಬಂದು ನಾ ಏನು ಮಾಡೋ ಮಲಪ್ಪಣ್ಣ? ಏನಿಲ್ಲ, ಗೌಡ್ರು ನೀವು ಹೇಳ್ದಂಗೆ ಒಂಥರ ಕೇಳ್ತಾರ. ಯಾಕಂದ್ರೆ ಗೌಡ್ರದು ನಿಂದು ಕುಂಡ್ರದು ಹೇಳೋದು ಭಾಳ ಐತಿ. ನೀವು ಒಂಥರ ಹೇಳಿ ಒಂದು 2,00,000 ರೂಪಾಯಿ ಸಿಕ್ಕಲ್ಲ. ಮಲ್ಲಪ್ಪಣ್ಣ ಶಿವಪ್ಪ, ನೀನು ಚಿಂತೆ ಮಾಡಕ್ಕೆ ಹೋಗ್ಬೇಡ. 1 ಎಕರೆ ಹೊಲ ಏನೈತಲ್ಲ, ಅದಿಟ್ಟು ಗೌಡ್ರಿಗೆ ಅದು ಕಾಗದ ಪತ್ರ ಕೊಟ್ಟು ಅದ್ರ ಮ್ಯಾಗ ಸಹಿ ಮಾಡಿ ದುಡ್ಡು ಕೊಡಲಕ್ಕ. ನಾನು ದುಡ್ಡು ಬರೋಣ ಅವ್ರಿಗೆ ವಾಪಸ್ ದುಡ್ಡು ಕೊಟ್ಟು ನಾನು ಹೊಲನ ಬಿಡಿಸ್ಕೊತೀನಿ. ಗೌಡ್ರ ಬಳಿ ಅವ್ರ ಬಳಿ ಇವ್ರ ಬಳಿ ಯಾಕೆ ಹೋಯ್ತು ಮಲಪ್ಪಣ್ಣ? ನನಗೆ ಬರ್ಕೊಟ್ಟು ಬಿಡೋಲ್ಲ. ಮತ್ತು ನಿನ್ನ ರೊಕ್ಕ ಬರ್ನ ನೀ ಬಿಡಿಸ್ಕೊಂಡು ಹೋಗತಿ. ಆಟ ಮಾಡಿ ಪುಣ್ಯ ಕಟ್ಕೋಪ್ಪ. ಯಾಕಂದ್ರೆ ನೀನು ಹೊರಗೆ ನಾವೇನು ಸ್ವಂತ ನಮ್ಮ ಅಣ್ಣತಮ್ಮರಂಗೆ ಬಂದಿದ್ದೇವೆ, ನಾವು ನೀವು ನೆರೆ ಹೊಲನೇ ಇದ್ದೇವೆ. ಆಯಿತು, ನಿನಗೂ ಅನುಕೂಲ ಆಗ್ತದ. ಆ ಹೊಲನೇ ಬಿಟ್ಟು ಕೊಡ್ತೀನಿ, ನೀನೇ ಬೆಳೆ ತಕ್ಕೊಂಡು ನೀನೇ ಉಣು. ನನ್ನ ದುಡ್ಡು ಬರೋನೇನದ, ನಿನ್ನ ದುಡ್ಡು ಕೊಟ್ಟು ನಾನು ಹೊಲನ ಬಿಡಿಸ್ಕೊತೀನಿ. ನಾಳೆ ಹೋಗಿ ಅದಟ್ಟು ನಿನ್ನ ಸಹಿ ಮಾಡಿ ಕೊಟ್ಟು ಬರ್ತೀನಿ. ಮಾಡೋಣಲ್ಲಪ್ಪಣ, ಆಯ್ತಲ್ಲ? ಹಾಂ ಆಯ್ತಪ್ಪ. ನಾಡ್ರಿ? ಹಾಂ. ರೀ, ಹಬ್ಬ ಒಂದಾಯ್ತು, ಏನು ಮಾಡಿದ್ರಿ ರೊಕ್ಕದು? ಅದೇ ನಮ್ಮ ಹೊಲದ ಮಕ್ಕಳಕ್ಕೆ ಶಿವಪ್ಪಿಲ್ಲ,
ಅದೇ ಒಂದು ಎಕರೆ ಬರೆದು ಕೊಡ್ತೀನಪ್ಪ. ಹೇಳೀನಿ ಅವ್ನಿಗೆ ಒಂದು 2 ಲಕ್ಷ ರೂಪಾಯಿ ಹೇಳೀನಿ. ಹೊಲದ ಕಾಗದ ಪತ್ರನೂ ರೆಡಿ ಮಾಡ್ಕೊಂಡು ಇಟ್ಕೊಂಡೀನಿ. ಬರೋಣ ಕೊಟ್ಟು 2 ಲಕ್ಷ ರೂಪಾಯಿ ತೊಗೊಂಡು ಮಗಳಿಗೆ ಒಯ್ದು ಇವತ್ತು ಬಿಟ್ಟು ಬರ್ತೀನಿ. ಯಾಕಂದ್ರೆ ಹಳೇದರು ಹಬ್ಬದ ಮರುದಿನ ತಂದು ಬಿಡಬೇಕು, ಇಲ್ಲಾಂದ್ರೆ ಮತ್ತೆ ಬೇರೆನೇ ಆಕೈತಿ ಅಂತ ತಾಕೀತು ಮಾಡಿ ಕಳ್ಸಾರ. ಒಯ್ದು ಬಿಡ್ತೀನಿ. ಯಾಕಾಗಲ್ಲ ಬಂದು ನೋಡ್ರಿ ಶಿವ. ಬಸ್ ಬಸ್ ಬಂದಿ ಶಿವಪ್ಪ. ಬಂದು ಮಲಪ್ಪ. ರೊಕ್ಕ ತೊಗೊಂಡೆ ಬಂದು ಕಾಣಿಸ್ತದೆ. ಈ ಥರ ಕಾಗದ ಪತ್ರ ಮ್ಯಾಗ ಎಲ್ಲ ಸಹಿ ಮಾಡೀನಿ. ಕಾಗದ ಪತ್ರ ತಗೋ. 2 ಲಕ್ಷ ಇದಾವಲ್ಲ. ಆಯಿತು. ಆದಷ್ಟು ಜಲ್ದಿ ನಿಂದು ಮುಟ್ಟಿಸಿ ನಾವು ಹೊಲ ಬಿಡಿಸ್ಕೋತೇವೆ. ನೀ ಆ ಥರ ಕಾಳಜಿನ ಮಾಡ್ಲಿಕ್ಕೆ ಹೋಗಿ. ಆಯ್ತು ಮಲ್ಲಪ್ಪ, ನಾವು ಬಿಡಿಸೋದು. ಈಗ ತೆಗೆದಿಡು. ಮಗಳು ಬರೋಣ ಇಲ್ಲಿಟ್ಟು ಕೊಟ್ಟು. ಕರೀರಿ. ತಂಗಿ, ಗಂಗಾ ಬಾರವ್ವ. ನಾಗಲಿ ಮಲ್ಲಪ್ಪಣ, ಆದಷ್ಟು ಜಲ್ದಿ ಮುಟ್ಟಿಸ್ತೀನಿ ಹೊಲನೇ ಬಿಡ್ತೀನಿ. ಆಯ್ತು. ಆ ಥರದ್ದೇನು ಕಾಳಜಿನ ಮಾಡಬೇಡ. ತಂಗಿ ಬಾ. ಅದು ಚೀಲ ತರ್ತೀನ್ರಿ ಆಕಿಗೆ. ಒಯ್ದು ಇವಿಟ್ಟು ಕೊಟ್ಟು ಬಿಟ್ಟು ಬಂದ್ಬಿಡ್ರಿ. ತಯಾರಾಗೈತಿ. ಶಿವಪ್ಪ ಹೇಳಿ ತಂಗಿ 2 ಲಕ್ಷ ರೂಪಾಯಿ ತಂದು ಕೊಟ್ಟಾನ. ಅವೇನು ಹೊಲಗಿಲ್ಲ ಏನು ಬೇಡ ಮಲ್ಲಪ್ಪಣ, ಇರೋದು 1 ಎಕರೆ ಹೊಲ ಅದ, ಯಾಕೆ ಬರೆದು ಕೊಡ್ತೀವಿ ಸುಮ್ಮನೆ ಆಗ್ತಲ್ಲ ಅಂತ ಆ ಥರಾಗ ಮಾಡ್ಕೊಂತಿದ್ದೇವೆ ತಂಗಿ. ನೀನು ನಮ್ಮ ಕಾಳಜಿ ಮಾಡಬೇಡ, ನೀ ಗಂಡನ ಜೋಡಿ ಆರಾಮಿರವ. ಇವು 2 ಲಕ್ಷ ಅಟ್ಟೆ ಅಲ್ಲ, ನಿನ್ನ ಮನೆ ಕಟ್ಟುತ್ತಾನ ಎಷ್ಟು ಖರ್ಚು ಆಗ್ತಾವ ಅಲ್ಲಿ ನಾ ಕೊಡ್ತೀವಿ. ನಾವು ನೀ ಅಳ್ಕೊತ್ಕೊಂಡ್ರೆ ಮಗಳು. ಬಾ ಬಾ ಹೋಗಿ ಬರ್ಲ. ಮಗಳಿಗೆ ಬಿಟ್ಟು ಬರ್ತೀನ. ಮನೆ ಕಟ್ಟಿ ಜಾಕ ಹೋಗ್ಬರ್ತೀನಿ.